ಎಲ್ಲರಿಗೂ ಹೇಳಲ್ಲ, ಯಾಕೆಂದ್ರೆ ಅದೊಂದು ತಿಳ್ಕೊಳ್ಳಿ. ದಯವಿಟ್ಟು ಯಾರು ನನ್ನನ್ನು ಬೆಟ್ ಮಾಡಿ ತೋರಿಸ್ಲೂಬೇಡಿ. ಎಲ್ಲರೂ ಇದ್ದೀರಾ, ಯಾರು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳ್ತೀನಿ ನಾನು. ಯಾವತ್ತು ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ, ಬೇರೆಯವ್ರ ಬಗ್ಗೆ, ನೀವು ಅಲ್ಲೇ ಕ್ವಶನ್ ಕೇಳ್ಬೋದು, ನೀವು ಅಲ್ಲೇ ಬೈಬೋದು ಅಲ್ವಾ, ಅಲ್ಲೇ ತಿದ್ದಿ ಹೇಳ್ಬೋದು. ಯಾಕಂದ್ರೆ ಸಮಾಜದಲ್ಲಿ ಫಸ್ಟು ನಮ್ಮಂಥವ್ರನ್ನಾಗಲಿ, ಪ್ರತಿಯೊಬ್ಬ ರಾಜಕೀಯ ಆಗಲಿ, ಪೊಲಿಟಿಕ್ಸ್ ಏನೇ ಆಗಲಿ, ಸಮಾಜದಲ್ಲಿ ಸರಿದಾರಿಗೆ ಕರ್ಕೊಂಡು ಹೋಗೋದು ಓನ್ಲಿ ಮೀಡಿಯಾ. ಇವತ್ತು ನಮ್ಮನ್ನು ಕರ್ಕೊಂಡ್ಬಂದು ನೀವು ಚೇರ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಬಿಕಾಸ್ ಆಫ್ ಯು, ನಿಮ್ಮಿಂದಾನೆ. ನೀವಿಲ್ಲ ಅಂದ್ರೆ ನಾವೇನೂ ಇಲ್ಲ, ಬೇಸಿಕಲಿ ಝೀರೋ. ಯಾಕಂದ್ರೆ ತಲುಪಿಸಿದ್ರ ಮನೆಗೆ ಇವ್ನು ಪ್ರೇಮ್ ಕಣೆ, ಇವರು ಪುನೀತ್ ರಾಜ್ಕುಮಾರ್ ಕಣೆ, ಇವರು ದರ್ಶನ್ ಕಣೆ, ಇವರು ಕಿಚ್ಚ ಸುದೀಪ್ ಕಣೆ ಅಂತ ತಲುಪಿಸಿದ್ರೆ ಮನೆಗೆ. ಸೊ ನಿಮ್ಗೆ ಅಧಿಕಾರ ಇದೆ, ಕೇಳೋ ಅಧಿಕಾರನೂ ಇದೆ, ಹೇಳೋ ಅಧಿಕಾರನೂ ಇದೆ. ಅಂಥದ್ರಲ್ಲಿ ಆ ಥರ ಯಾರಾದರೂ ಕೇಳಿದಾಗ, ಆ ಥರ ತುಂಬ ನ್ಯೂಸೆನ್ಸ್ ಮಾತಾಡಿದಾಗ ದಯವಿಟ್ಟು ನೀವು ಕ್ವಶನ್ ಮಾಡಿ, ದಯವಿಟ್ಟು ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ಬೋದು ನೀವು ಅಲ್ವಾ. ಯಾಕೆ ಮಾಡಲ್ಲ ಸರ್? ಈಗ ಕನ್ನಡ ಚಿತ್ರೋದ್ಯಮದಲ್ಲಿ ಇಂತಹ ಸಂದರ್ಭ ಬಂದಾಗ ಯಾರು ಕೂಡ ಅದನ್ನ ನಿಂತು ಸರಿಪಡಿಸುವಂತಹ ನಾಯಕರಿಲ್ಲ, ಅದಕ್ಕೆ ಈ ತರದ ಗೊಂದಲಗಳಾಗ್ತದೆ ಅನ್ನೋ ಮಾತುಗಳು ಕೇಳಿಬರುತ್ತೆ. ಚಿತ್ರೋದ್ಯಮದಲ್ಲೂ ಕೂಡ ಅಂತ ಕೊರತೆ ಕಾಣಿಸ್ತಿದೆಯಾ? ಅದಕ್ಕೆ ಈ ತರದ ಮಾತುಗಳೆಲ್ಲ ಶುರು ಆಗ್ತಿದೆಯಾ, ಹೇಗೆ ಅಂತ? ಇಲ್ಲ.